ತಮ್ಮ ಅಧಿಕಾರ ಅವಧಿಯಲ್ಲಿ ವೈಟ್ನರ್ ಹಾಕಿಲ್ಲ ಅಂತ ಹೇಳಿ ಆಣೆ ಮಾಡಲಿ ಸಿದ್ದರಾಮಯ್ಯ ಅವರು ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲನ್ನ ಹಾಕಿದ್ದಾರೆ ಬಿಜೆಪಿಯ ಪರಿಷತ್ ಸದಸ್ಯ ರವಿಕುಮಾರ್. ಇವರು ಶುದ್ಧರಾಮಯ್ಯ ಅಲ್ಲ, ಸಿದ್ದರಾಮಯ್ಯ ಅನ್ನುವಲ್ಲ, ಇವರು ಸೈಟ್ ರಾಮಯ್ಯ ಅಂತ ಹೇಳಿ ಮುಖ್ಯಮಂತ್ರಿಗಳ ವಿರುದ್ಧ ಲೇವಡಿ ಮಾಡ್ತಾ ವಾಗ್ದಾಳಿ ಮಾಡಿದ್ದಾರೆ ಎಂಎಲ್ಸಿ ರವಿಕುಮಾರ್. ಬೆಲೆ ಏರಿಕೆ ಲೂಟಿ ಮಾಡೋಕೆ ಬಂದಂತಹ ಸರ್ಕಾರ ಅಂತಾನೂ ವಾಗ್ದಾಳಿ ನಡೆಸಿದ್ದಾರೆ. ದಮ್ಮಿದ್ರೆ ಯಾರಿಗೆ ದಮ್ಮಿದ್ರೆ ನಿಮಗೆ ಸಿದ್ದರಾಮಯ್ಯ ನಾನು ಓಪನ್ ಸವಾಲು, ನಿಮಗೇನಾದ್ರು ದಮ್ಮಿದ್ರೆ ಸಿಬಿಐಗೆ ಕೊಡಿ, ತಾಕತ್ತಿದ್ರೆ ಯಾರಿಗೆ ಕೊಡಬೇಕು? ಸಿಬಿಐಗೆ ಕೊಡಿ ಅನ್ನುವಂತ ಸವಾಲನ್ನು ನಿಮಗೆ ಹಾಕ್ತೇನೆ. ಎರಡನೇದು, ನಿಮಗೇನಾದ್ರು ದಮ್ಮಿದ್ರೆ ಈ ಕಾಗದವನ್ನ ಇಟ್ಕೊಂಡು ನಾವು ಕೂಡ ಮೆಜೆಸ್ಟಿಕ್ ಬರ್ತೀವಿ. ಯಾವ ಕಾಗದ ಇಟ್ಕೊಂಡು? ಈಗ ನಾನು ಓದಿದ್ನಲ್ಲ ಆ ಕಾಗದ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗೋಣ. ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ, ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ ದೇವಸ್ಥಾನದಲ್ಲಿ ಹೇಳ್ತಾರ, ಅವರು ಹೇಳ್ತಾರ, ಪ್ರಮಾಣ ಮಾಡ್ತಾರ? ಮಾಡಕ್ಕಾಗತ್ತಾ? ಹಾಗಾಗಿ ಆ ವೈಟ್ನರ್ ಹಚ್ಚಿದಾರಲ್ಲ, ವಿಜಯನಗರ ಬಡಾವಣೆ 3 ಮತ್ತು 4ನೇ ಹಂತದಲ್ಲಿ ನಮಗೆ ಸಮಾನಾಂತರ ಸೈಟ್ಗಳನ್ನ ಕೊಡಿ ಅಂತ ಕೇಳಿದಾರಲ್ಲ, ಅದಕ್ಕೆ ವೈಟ್ನರ್ ಹಚ್ಚಿದ್ದಾರೆ. ವೈಟ್ನರ್ ಅಂದ್ರೆ ಬಿಳಿ ಬಣ್ಣ ಹಚ್ಚಿದ್ದಾರೆ. ಸಿದ್ದರಾಮಯ್ಯ ಅವರು ಸುಳ್ಳು ಹೇಳ್ತಾ ಇದಾರೆ, ನಿಜ ಹೇಳ್ತಾ ಇದ್ದಾರೆ? ಸುಳ್ಳೇ ರಾಮಯ್ಯ. ಸಿದ್ದರಾಮಯ್ಯ ಅವರು ಎಂತವರು? ಸುಳ್ಳು ರಾಮಯ್ಯ. ಅನೇಕರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಶುದ್ಧ ರಾಮಯ್ಯ ಆಗಿದ್ರು. ನನ್ನ ಪ್ರಕಾರ ಶುದ್ಧ ರಾಮಯ್ಯ ಅಲ್ಲ, ಭ್ರಷ್ಟ ರಾಮಯ್ಯ. ಭ್ರಷ್ಟ ರಾಮಯ್ಯ. ಸಿದ್ದರಾಮಯ್ಯ ಅವರು ಶುದ್ಧ ರಾಮಯ್ಯ ಅಲ್ಲ. ಎಂತ ರಾಮಯ್ಯ? ಭ್ರಷ್ಟ ರಾಮಯ್ಯ. ಒಂದ್ ಕಡೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದನ್ನ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಆ ಬಗೆಗಿನ ವಾದ ಪ್ರತಿವಾದ ಮುಂದುವರಿಯೋದು ಆಗಸ್ಟ್ 29ನೇ ತಾರೀಕು. ಅಲ್ಲಿ ತನಕ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಏನೋ ಸಿಕ್ಕಿದೆ. ಬಟ್ ರಾಜಕೀಯವಾಗಿ ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಸೈಲೆಂಟ್ ಆಗುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಅದರ ಪರಿಣಾಮವಾಗಿ ಈಗ ಮತ್ತೆ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಇದರ ಜೊತೆಗೆ ಮತ್ತಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡುವುದಕ್ಕೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ವಾರಾಂತ್ಯದಲ್ಲಿ ಮತ್ತೆ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಬಿಜೆಪಿ ನಾಯಕರ ವಾಗ್ದಾಳಿಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ವಿರುದ್ಧ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.